ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಗಿಲ್ಲಿ ನಟ. ಕ್ಯಾಪ್ಟನ್ ರೂಮ್ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ, ನನಗೆಲ್ಲರೂ ಕಾಣ್ಲಿ ಅಂತ. ಗಿಲ್ಲಿ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ಬಿಗ್ ಬಾಸ್ ಇಂದು ರಾತ್ರಿ 9 ಗಂಟೆಗೆ. ಗುಂಡಗಲ್ಲದ ಮ್ಯಾಲ ಬೀಳತಾವ ಹುಡುಗಿ ಡಿಂಪಲ, ಮನಿ ಮನಿ ಎದ್ದಂಗ ಕಾಣತಾವ ನಿನಗ ಪಿಂಪಲ. ಕೂತಿದೆ ನಮ್ಮ ಅಪ್ಪ ಫಸ್ಟ್ ಬರ್ಬೇಕಾದ್ರೆ ನಿಧಾನಕ್ಕೆ ಬಂದ ಅಲ್ಲಿ ಪಕ್ಕದಲ್ಲಿ ಇದ್ದವನು ಈ ಕಡೆ ನೋಡ್ದ, ನೋಡ್ಬಿಟ್ಟು ನಿಮ್ಮ ಅಪ್ಪ ಬಂದಂತ ನಮ್ಮ ಅಪ್ಪ ಓಡ್ಬಂದು ನಮ್ಮವ್ವ ರೆಫ್ರಿ ಮನೇಲಿ, ನಮ್ಮವ್ವನೇ ರೆಫ್ರಿ. 1 2 3 ಮಾಡೋರ ನಮ್ಮವ್ವ. ನಮ್ಮಪ್ಪ ಫಸ್ಟ್ ನಮ್ಮವ್ವ ಅಡಿಗೆ ಮಾಡ್ತಾ ಇರೋರು ಹೋಗ್ಬಂದು 1 2 3 ಅನ್ನುತ್ತೀರಿಗ ಇನ್ನೊಂದ್ಸತಿ ನಮ್ಮ ಮನೇಲಿ ದಿವಾನ್ ಕಟ್ಟಿತ್ತು ನೈಟು ದಿವಾನ್ ಕಟ್ ಮಾಮೂಲಿ ಪಕ್ಕ ಪಕ್ಕ ಅಂತ ನಗ್ತಾ ಇದ್ವಿ. ಎಲ್ಲ ಮಲಗಿದ್ರು ಮನೇಲಿ ಮಾಮೂಲಿ ಟಿವಿ ಸೌಂಡ್ ಜಾಸ್ತಿ ಕೊಟ್ಬಿಡುದು, ಮನೆ ಅಪ್ಪ ಎಲ್ಲ ಮಲಗಿದ್ರು. ನಾನು ಟಿವಿ ಸೌಂಡ್ ಜಾಸ್ತಿ ಕೊಡ್ತಾನೆ ಸುಮ್ಮನೆ ಕೇಳ್ತಿದ್ದೆ. ಒಂದ್ಸಲ ಹೇಳಿದ್ರೆ ನಮ್ಮಪ್ಪ ನಿಲ್ಸೋ ಕಮ್ಮಿ ಕೊಡು ಅಂತ, ಜಾಸ್ತಿ ಕೊಟ್ಟೆ, ಕಮ್ಮಿ ಕೊಟ್ಟು ತಿರ್ಗೆ ಜಾಸ್ತಿ ಕೊಟ್ಟೆ. ನಿನ್ಗೆ ಹೇಳ್ತಾರೆ ನಿಲ್ಸು ಅಂದ. ಹಿಂಗಿರ್ತದೆ ನಾನು ಹಿಂಗ್ ಮಲಗಿದ್ದೆ. ಸರಿ ನಮ್ಮ ಅಪ್ಪ ಕತ್ತಿನ ಪಟ್ಟಿ ಹಿಡಿದು ಎತ್ಬಿಡುದು. ನಮ್ಮ ಅಪ್ಪ ಎಲ್ಲ ಫುಟ್ಬಾಲ್ ತರ ನಾವು ಯೂಸ್ ಮಾಡ್ತೀವಿ. ಅಪ್ಪ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಅಂತ. ಇಲ್ಲಿಂದ ಅಲ್ಲಿಗೆ ಓದಿದ್ದು, ಅಲ್ಲಿಂದ ಇಲ್ಲಿ ಓದಿದ್ದು. ಒಂದೊಂದು ಟೈಮ್ ಒತ್ಕೊಂಡೇ ಮನೆಗೆ ಹೋಗೋರು, ಒತ್ಕೊಂಡೇ ಮನೆಯಿಂದ ಆಚೆ ಬಂದವ್ರೆ. ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಪ್ಲಿಮೆಂಟ್. ಆಮೇಲೆ ಇಬ್ರು ಖೋ ಪ್ಲೇಯರ್ಸ್, ಒಬ್ರು ಖೋ ಅಂತ ಬಂದರು, ಇನ್ನೊಬ್ರು ಖೋ ಅಂತ ಇನ್ನೊಬ್ರು ಬಂದ್ರು. ಇಷ್ಟು ಕುರಿಯಾಗಿರುದು. ನಾನು 8ನೇ ಕ್ಲಾಸಲ್ಲಿ ಇದ್ದಾಗ 800 ರೂಪಾಯಿ ಕೂಡ ಹಾಕೊಂಡು ಸಂತಕ್ಕೆ ಹೋಗ್ಬಿಟ್ಟು ಒಂದು ಕುರಿ ತಂದಿದ್ದೆ, ಸಣ್ಣ ಮರಿ ತಂದಿದ್ದೆ. ನಮ್ಮ ಅಪ್ಪ ಬಾಯಿಗೆ ಬಂದಂಗ್ ಬೈರು, ಯಾಕೆ ತಂದಿದೆ ಮರಿ ಸತ್ತೋಯ್ತದೆ ಇದು ಅಂತ. ನಾನು ಡೈರಿಲಿ ಹೋಗಿ ಹಾಲೆಲ್ಲ ನಮ್ಮ ಎಮ್ಮೆ ಇತ್ತು ಅಲ್ಲಿ ಹೋಗುವಾಗ ಎಮ್ಮೆಲ್ ಹಾಲಾಕಿ ದೊಡ್ಡದ್ ಮಾಡಿದೆ. ಅದು ಎಣ್ಣದು, ಅದು ಚೆನ್ನಾಗಿ ಒಂದೀತು. ಈಗ ಒಂದು ಒಂದ್ರಿಂದ ನಾನು 8ನೇ ಕ್ಲಾಸ್ ಅಂದ್ರೆ ಹೆಚ್ಚು ಕಮ್ಮಿ ಈಗ ಬಿಡ್ತೀವಲ್ಲ, ಬೇರೆ ಕುರಿಗಳೆಲ್ಲ ಇರ್ತಾವಲ್ಲ, ಅದೇ ಏನೋ ನಡೆದಿರ್ತದೆ, ಮೇಯ್ಸಕ್ ಬಿಡ್ತೀವಲ್ವಾ. 800 ರೂಪಾಯಿ ಕೂಡ ಅದನ್ನ ಹೇಳ್ತಾ ಇದ್ದ. ಒಂದೊಂದ್ ಟೈಮಲ್ಲಿ ಹಾಕಿ ಪ್ಲೇಯರ್ ಒಂದೊಂದ್ ಟೈಮಲ್ಲಿ ಅವರಿಂದ ಪೈಪೋಟಿ ಮೇಲೆ ಹೊಡಿದಿದ್ರು. ಆ ಕಡೆ ಒಬ್ರು ಈ ಕಡೆ ಒಬ್ರು. ಜಾಸ್ತಿ ಹೊಡಿ ಹೊಡೆದೆ. ಅದೇ ಅಂಪೇರು ನೀನು. ನಿಮ್ಮಪ್ಪ ಬೈತಾನೆ ಯಾಕೆ ಹೋಗಿದೆ ಏನು ಅಂತ ಹೊಡಿತೀವಿ ನಾವ್ ಅಲ್ದವ್ರು ಹೊಡಿತೀವಿ. ನಮ್ಮವ್ವ ಬಂದೀಗ ಸರ್ ಮುಚ್ಕೊಳ್ಳಿ ಮೇಡಮ್ ಸರ್ ಮುಚ್ಕತಾ ಇದೆ ಸರ್. ಓ ನಿಮ್ ತಾಯಿ ಅದೇ ನೀನ್ ಕಾಪಾಡಿದ ಹೋಗ್ತಾನೆ. ಒಂದು ನಿನ್ 2 ಚಾಲೆಂಜ್ ಕೊಡ್ತೀನಿ. ಒಂದು ಫ್ರೆಂಡ್ ಅಂತ ಅಸ್ಕೇಪ್ ಮಾಡ್ಕೊ, ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡು. ಅಸ್ಕೇಪ್ ಮಾಡ್ಕೊ. ಯಾರ್ ನೀನು ಆಚೆ ಬಂದ್ಮೇಲೆ 1 ವಾರ ಮನೆಗೆ ಬರ್ತೀನಿ ಅಂದ್ರೆ ಫ್ರೆಂಡ್ ಆಗಿ ಒಪ್ಕೊಂತೀನಿ. ಬೇಡ ನೀನು ಎಲ್ಲ ಪ್ರತಿಯೊಂದು ಎಲ್ಲಾ ಕಡೆನೂ ಎಲ್ಲ ಪಿಕ್ಚರ್ ನೋಡಿದ್ಯಾ, ಎಲ್ಲಾ ಕಡೆ ನೋಡಿದ್ಯಾ. ನನ್ನ ಲವ್ ಮಾಡು ಅಂತ ಹಿಂದಿಯಲ್ಲಿ ಅವ್ರು ನೋಡಿದ್ಯಾ. ನನ್ನ ಬುಟ್ಬಿಡು ಅಂತ ಹಿಂದಿಯಲ್ಲಿ ಅವ್ರು ನೋಡಿದ್ಯಾ. ನನ್ನ ಫ್ರೆಂಡ್ ಮಾಡ್ಕೊಂತ ಹಿಂದಿಯಲ್ಲಿ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಅಂದ್ರೆ ನಾನು ಒಬ್ನೇ. ಗಿಲ್ಲಿ ನನ್ನ ಫ್ರೆಂಡ್ ಪ್ರಪೋಸಲ್ ನ ಅಸ್ಕೇಪ್ ಮಾಡ್ಕೊಂತ ಇರೋ ನಾನು ಒಬ್ನೇ. ಏನೇನ್ ಗಂಡ ಕುಡ್ಕೊಂಡ್ ಹೊಡೆದನಂತ ಡೈಲಿ. ಏನಪ್ಪ ನೀನೇ ಹೇಳ್ತಿರು. ನನ್ ಗಂಡ ಕೂತಿದ್ದಲ್ಲವ, ನನ್ ಗಂಡ ನನ್ ಚೆನ್ನಾಗೇ ನೋಡ್ಕೊತಾನೆ. ನಾವಿಬ್ರು ಚೆನ್ನಾಗಿರೋದ್ ನಿನ್ ಕಣ್ಣಲ್ಲಿ ನೀನ್ ನೋಡಕ್ ಆಗ್ತಿಲ್ಲ. ನಿನ್ ಕಣ್ಣಿಂಗ್ ಹೋಗ ಜಗಳ ಇದೆ ಸೌಂಡ್ ಕೇಳಿಸುತ್ತ. ನಮ್ಮ ಮೈಕ್ಳು ಮಲ್ಗೋಲ್ಲ, ಏನು ಇಲ್ಲ. ಕುಡ್ಕೊಂಡ್ ಮದ್ವೆ ಅಂತ ನಗದು ನಿನ್ ಕೈಲಿ ಸಹಿಸ್ಕೊಳಕ್ ಆಯ್ತು. ನನ್ ಮಗನ್ ಮದ್ವೆ ಆಗಿದೆಯಲ್ಲ ನಿನಗೆ ಒಂಚೂರು ಗೊತ್ತಾಗೋದಿಲ್ವ ನಿನ್ಗೆ? ಒಳ್ಳೆವನು ನನ್ ಗಂಡ. ನಿನ್ ಗಂಡನ್ ತರ ಅಲ್ಲ. ಇವ್ರ ಮೂಲಮ್ಮನ ಶಾಂತಿ ಮನಗೋಯ್ತಾನಲ್ಲ ಯಾಕೆ? ಮೂಲಮ್ಮನ ಶಾಂತಿ ಮನಗೋಯ್ತಾನಲ್ಲ ಯಾಕೆ?
ಮಧ್ಯಾಹ್ನ ಅದೇಟಿಕೆ ಸುಮ್ನೆ ಇಲ್ಲಲ್ಲ ಬಿಸ್ಲೊತ್ತು ಬಂದ್ರೆ ಸಾಕು. ಬಿಸ್ಲೊಂದು ಹತ್ತಿಗೆ ಬಂದ ಎಟಿಕೆ ಹೋಯ್ತಾನಲ್ಲ, ಯಾಕೆ ನಿನ್ ಗಂಡ? ನನ್ ಗಂಡ ಅಂತವನಲ್ಲ, ನನ್ ಗಂಡ ಶ್ರೀರಾಮಚಂದ್ರ ಕಣ್ ಸುಮ್ನೆ. ಗುಂಡಗಲ್ಲದ ಮ್ಯಾಲ ಬೀಳತಾವ ಹುಡುಗಿ ಡಿಂಪಲ, ಮನಿ ಮನಿ ಎದ್ದಂಗ ಕಾಣತಾವ ನಿನಗ ಪಿಂಪಲ. ನೋಡಬೇಕ ಅನಿಸೈತಿ ಒಮ್ಮೆ ನಾ ನಿನ್ನ ಶಾಂಪಲ, ತೆಲಿಗಿರ್ರ ಅನತೈತಿ ನೋಡಿ ನಿನ್ನ ಸ್ಮೈಲ. ನಿನ್ನಲೇನೋ ಐತಿ ನನ್ನ ಮೈಯ ಮರ್ಸ ಚೀಜ, ಪೋಜ ಮ್ಯಾಲ ಪೋಜ ಕೊಟ್ಟ ಒಡದಿ ಎರಿಯ ಕಾಜ. ನೈಸ 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 ಹಾ ನೈಸ ನೈಸ ಸೋ ನೈಸ ಏ ನನ್ನ ಪಾರು, ಲೊಕ್ಕ ಕೊಡತಿ ಕೊಡದಂಗ ಕೊಲ್ಡ ಬೇರು. ನೈಸ ನೈಸ ಸೋ ನೈಸ ಏ ನನ್ನ ಪಾರು, ಲೊಕ್ಕ ಕೊಡತಿ ಕೊಡದಂಗ ಕೊಲ್ಡ ಬೇರು. ಏನ್ ನಟರಾಜ? ನಟರಾಜ ಹೌದು, ನೀನ್ ತಮಾಷೆ ಮಾಡ್ತಾ ಇದ್ರೇನೆ ಚೆನ್ನಾಗಿರೋದು. ಹೇಳ್ತಾ ಇದ್ರು ಒಬ್ರು VIP ಅವ್ರೆ, ಅವ್ರನ್ನೇನಾರ ಕರ್ಸ್ಬಿಟ್ರೆ ಅದು ಸುಲಭವಾಗಿ ಬರಲ್ಲ, ಕರ್ಸ್ಬಿಟ್ರೆ ಖುಷಿ ಆಗ್ಬಿಡ್ತದೆ ಅಂತ ನೆನ್ನೆ ತಾನೇ ಹೇಳಿದೆ. ನೀನ್ ನೋಡಕ್ಕೇನ ಬರ್ಬೇಕಲ್ಲ ಗಿಲ್ಲಿ ನಾನು. ಅಯ್ಯೋ ಅಯ್ಯೋ ಇರೋದೊಂದು ಹೃದಯ ಎಷ್ಟು ಅಂತ ಯಾರು ನೋಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳಲ್ಲ. ನಮ್ ನಟರಾಜ ನೋಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ. ಅಲ್ಲ ಧ್ರುವ, ಎಲ್ರು ಪೇರೆಂಟ್ಸ್ ಇದಾರಮ್ಮ, ಅವ್ರವ್ರ ಮಕ್ಕಳನ್ನ ಜಾಸ್ತಿ ನೋಡೋದ್ಕಿಂತ ಇವನ್ನೇ ನೋಡಕ್ಕೆ ಬಂದಿರೋ ಅಲ್ವಾ? ಬಂದವರೆಲ್ಲ ಅದೇ ಹೇಳ್ತಿದ್ದಾರೆ ಇಲ್ಲಿನ. ಎಲ್ಲ ಬಂದು ಕೂರ್ಸ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದು ನನ್ ಫೋಟೋ ಎಲ್ಲಿ ಸಿಕ್ಕಿದ್ರು ಎತ್ಕೊಬಿಡಿ ಅಷ್ಟೇ. ಅಲ್ಲ ನಾನು ಹೇಳ್ತಾ ಇಲ್ಲ, ಎಲ್ಲಾದ್ರೂ ಸಿಕ್ಕಿದ್ರೆ ನನ್ ಎತ್ಕೊಂಡು ಏನ್ ಮಾಡ್ಬೇಕು? ಎತ್ಕೊಂಡು ಅಲ್ಲೆಲ್ಲ ಗೋಡೆ ಗಿಡ ಗಂಟಿಸಿ. ಅಲ್ಲಿ ಗೋಡೆಗೆ ಐತೆ, ನಮ್ಮನೇಲಿ ಗೋಡೆಗೆ ಅಲ್ಲ. ನಿಮ್ಮನೆ ಗೋಡೆಗೆ ಬೇಡ, ಅದು ಬೇಡ. ಗೋಡೆ ಕೋಟ್ ಹಾಕೋದು ಹೋದ್ಮೇಲೆ. ಇಲ್ಲಿ ಬಿಗ್ ಬಾಸ್ ಗೋಡೆ ಬೇರೆ, ನೀವು ಮನೆ ತಗೊಂಡು ಅದು ಆ ಗೋಡೆಗೆ ಹಾಕೋದು ಬೇರೆ, ಅದು ಬಿಗ್ ಬಾಸ್ ಗೋಡೆಗೆ, ಗೋಡೆ ನಿಮಗೆ ಬೇರೆ, ಅದು ಬಿಗ್ ಬಾಸ್ ಗೋಡೆಗೆ. ಗೋಡೆ ನಿಮಗೆ ಬೇರೆ. ಊಟ ಹಾಕ್ಸೋ ಕಾಣ್ತಾ ಇದ್ದೀರಾ? ಸಾರಿ ಗಿಲಿ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು. ಫೋಟೋ ತಗೊಂಡೋಗಿ ನಮ್ಮನೆ ಗೋಡೆಗೆ ಅಲ್ಲೆಲ್ಲ ಎಲ್ಲೆಲ್ಲಿ ಸಿಕ್ಕಿದ್ರೆ ತಗೊಂಡೋಗಿ ಅಂತ ಹೇಳಿದಕ್ಕೆ ಧ್ರುವ ಬಿಡಿ. ನನ್ ಫೋಟೋ ಈಗ ಎಲ್ಲಾರ ನೋಡ್ತೀರಾ? ಎಲ್ಲಿ ಗೋಡೆಗೆ ತಗ್ಲಕ್ಕೆ ಬೇಡ ಬೇಡ, ಅಷ್ಟು ಸೀರಿಯಸ್ ಆಮೇಲೆ ತುಂಬಾ ಆಲ್ರೆಡಿ ನಿಂಗ್ ತುಂಬಾ ಒಂದ್ಮೇಲೆ ಲವ್ ಆಗಿ ವಾಲ್ ಪೇಪರ್ ಎಲ್ಲ ಹಾಕೋಬೇಡಮ್ಮ, ಆ ರೇಂಜ್ಗೆಲ್ಲ ಬೇಡ. ಫೋಟೋ ಸಿಕ್ಕರೆ ಗೋಡೆಗೆ ಹಾಕಿದ್ರೆ